ತಾತ ನೀವ್ ಹೇಳಿ ಯಾರು ಗೆಲ್ತಾರೆ? ನಮ್ದು ಗೌಡ್ರು ಹೇಳ್ದಂಗೆ ಅಷ್ಟೇ ಸರ್. ಯಾರು ಅಂತಿಲ್ಲ, ಯಾರು ಅಂತ ಹೇಳಕ್ ಆಗೋಲ್ಲ ಈಗ. ಫೈಟ್ ಇತ್ತಾ? ಫೈಟ್ ಅದೇ, ಜೋರ್ ಫೈಟಾ? ಜಿದ್ದಿನ ಎರಡು ಫೈಟ್ ಅದೇ ಅಷ್ಟೇ. ಎರಡಕ್ಕೂ ಫೈಟ್ ಅದೇ. ನಿಮ್ ಪ್ರಕಾರ ಯಾರು ಗೆಲ್ತಾರಣ್ಣ? ಕುಮಾರಸ್ವಾಮಿ ಅವರೇ ಗೆಲ್ಲೇಬೇಕು ಸರ್. ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಕಣ್ಣು ಕುಮಾರಸ್ವಾಮಿ ಮೇಲೆ. ಕುಮಾರಸ್ವಾಮಿ ಹೋಸಲ ಅವ್ರ ಮಗ ಸೋತ್ಬಿಟ್ರು. ಆದ್ರಿಂದ ಕುಮಾರಸ್ವಾಮಿ ಗೆಲ್ದ್ರೆ ಇಡೀ ನಮ್ಮ ರಾಜ್ಯನೇ ಗೆದ್ದಂಗೆ. ನಮ್ಮ ಮಂಡ್ಯ ಜನತೆ ಕಳ್ಕತ್ತದೋ ಉಳಿಸ್ಕತ್ತದೋ ನಮ್ಗಂತೂ ಗೊತ್ತಿಲ್ಲ. ಮಂಗಳವಾರ ದಿನ ಅವ್ರಂತೂ ತುಂಬಾ ಗೆದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಒಳ್ಳೇದು. ರೈತರು ಯಾರೇ ಆಗಿರ್ಲಿ ಒಳ್ಳೇದ್ ಮಾಡವ್ರೆ ಕುಮಾರಣ್ಣ. ಸರಿ ಆಯ್ತು, ಓಕೆ. ಏನಂತೀರ ಯಜಮಾನ್ರೆ? ಸ್ವಾಮಿ ನಾವ್ ಏನ್ ಹೇಳೋದು, ಯಾರು ಗೆಲ್ತಾರೆ? ನಾವು ಮಂಡ್ಯ ತಾಲೂಕು ಬಸವಳ್ಳಿ ನಾಯ್ಕನಹಳ್ಳಿ. ನಾವು ಫುಲ್ಲು ನಾಯ್ಕನಹಳ್ಳಿಯಲ್ಲಿ ಕುಮಾರಸ್ವಾಮಿಗೆ ಓಟ್ ಹಾಕಿರೋದು. ಇರೋದು ಹೇಳ್ತೀವಿ ನಾವು. ಸ್ಟಾರ್ ಚಂದ್ರು ಫೈಟ್ ಕೊಡಲ್ಲ? ಇಲ್ಲ, ಕೊಡಲ್ಲ. ಫೈಟ್ ಇಲ್ಲ. ಎಷ್ಟು ಲೀಡಲ್ಲಿ ಗೆಲ್ಬೋದು ಕುಮಾರಸ್ವಾಮಿ? ಕುಮಾರಸ್ವಾಮಿ 1 ಲಕ್ಷದ ಮೇಲೆ ಲೀಡಿಂಗು, ಒಂದರ ಲೀಡಿಂಗು ಪಕ್ಕ. ನೀವೇನಂತೀರ ಯಜಮಾನ್ರೆ? ಇದು ಒಳ್ಳೆ ನೀರು 7 ತಾಲೂಕು ಕಂಡಿಡಿಯಕ್ಕಾಗಲ್ಲ. ಆದ್ರೂ ಪಕ್ಕ ಕುಮಾರಸ್ವಾಮಿನೇ 10,000 ಲೀಡರ್ ಬರ್ಬೋದು. 10,000 ಲೀಡರ್ ಕುಮಾರಸ್ವಾಮಿ ಬರ್ತಾರೆ. ಏನ್ ಸೋಲ ಭಯ ಇಲ್ಲ ಅವ್ರಿಗೆ? ಭಯ ಏನಿಲ್ಲ. ಕಾಂಗ್ರೆಸ್ ಫೈಟ್ ಕೊಟ್ಟಿದ್ಯಾ? ಫೈಟ್ ಇದೆ ಸರ್. ಇದ್ರೂ 10,000 ಬರ್ಬೋದು. ಹೌದಾ? ಓಕೆ, ಸರಿ. ಇದಿಷ್ಟು ಇಲ್ಲಿರುವಂತ ಗ್ರಾಮಸ್ಥರು ಹೇಳ್ತಾ ಇರುವಂತ ಮಾತು. ಈ ಬಾರಿ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನುವಂಥದ್ದು. ಕೆಲವರು ಬಾರಿ ಲೀಡರ್ ಹೇಳಿದ್ರು, ಇನ್ನು ಕೆಲವರು ಸ್ವಲ್ಪ ಲೀಡರ್ ಅವರು ಗೆಲ್ತಾರೆ, ಮತ್ತೆ ಕೆಲವರು ಕಾಂಗ್ರೆಸ್ ಗೆಲ್ಲುತ್ತೆ ಅಂದ್ರೆ ನೋಡೋಣ ಇನ್ನು ಬೇರೆ ಬೇರೆ ಕಡೆ ಹೋದಾಗ ಜನ ಏನ್ ಹೇಳ್ತಾರೆ ಅನ್ನೋದನ್ನ. ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನೀಗ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಮತದಾರರಿದ್ದಾರೆ. ಯಜಮಾನ್ರೆ, ನಿಮ್ಗೆ ಈ ಬಾರಿ ಮಂಡ್ಯದಲ್ಲಿ ಯಾರು ಗೆಲ್ಬೋದು? ಕುಮಾರಣ್ಣ ಗೆಲ್ತಾರ? ಯಾಕೆ ಅವರೇ ಗೆಲ್ತಾರೆ? ಅವ್ರ ಕೆಲಸ ಮಾಡೋರೇ ಗೆಲ್ತಾರೆ. ಓಕೆ, ಚೂರ ಒಂದು ನಿಮಿಷ. ಕೆಲಸ ಮಾಡೋರು ಗೆಲ್ತಾರ? ಕಾಂಗ್ರೆಸ್ ಇಂದ ಫೈಟ್ ಇದೆಯಾ? ಇಲ್ಲ, ಫೈಟ್ ಏನಿಲ್ಲ. ಫೈಟ್ ಇಲ್ಲ. ಎಷ್ಟು ಲೀಡಲ್ಲಿ ಗೆಲ್ಬೋದು? 1 ಲಕ್ಷದಿಂದ ಗೆಲ್ತಾರೆ. 1 ಲಕ್ಷದಿಂದ ಕುಮಾರಸ್ವಾಮಿನೇ ಗೆಲ್ಲೋದು ಪಕ್ಕನಾ? ಪಕ್ಕ. ಯಜಮಾನ್ರೆ, ನೀವೇನು ಹೇಳ್ತೀರಿ? ಕುಮಾರಸ್ವಾಮಿ ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ಬೋದು? ಫೈಟ್ ಇದೆಯಾ? ಇಲ್ಲ, ಫೈಟ್ ಇದೆ, ಜೋರಿದೆ, ಜಿದ್ದಿದ್ದಿ ಇದೆಯಾ? ಆದ್ರೂ ಕುಮಾರಸ್ವಾಮಿನೇ ಗೆಲ್ಲೋದು. ಓಕೆ, ನೀವೇನಂತೀರಿ ಸರ್? ಸ್ಟಾರ್ ಚಂದ್ರ ಗೆಲ್ತಾರೆ. ಸ್ಟಾರ್ ಚಂದ್ರು ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಸರ್? 50,000 ಲೀಡರ್ ಗೆಲ್ತಾರೆ. 50,000. ಯಾಕೆ ಅವ್ರು ಗೆಲ್ತಾರೆ ಅಂತೀರಿ? ಗೆಲ್ತಾರೆ ಅಂದ್ರೆ ಸರ್ಕಾರ ಇದೆ, ಅಭಿವೃದ್ಧಿ ಇದೆ, ಆಮೇಲೆ ಇದು ಕೊಡ್ತಾ ಇದ್ದಾರೆ ಜನಕ್ಕೆ, ಇದು ಯೋಜನೆಗಳು ಕೊಡ್ತಾವ್ರೆ, ಅದರಿಂದ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ. ಕುಮಾರಸ್ವಾಮಿ ಆದ ಕಾರಣಕ್ಕೆ ಫೈಟ್ ಆಗುತ್ತಾ? ಭಾರಿ ಅಂತರದಲ್ಲಿ ಗೆಲ್ತಾರ? ಇಲ್ಲ, ತುಂಬಾ ಅಂತರದಲ್ಲಿ ಗೆಲ್ತಾರೆ. ಎಷ್ಟು ಅಂತರದಲ್ಲಿ ಗೆಲ್ಬೋದು ನಿಮ್ ಪ್ರಕಾರ? 50,000 ಅಂತರದಲ್ಲಿ ಗೆಲ್ತಾರೆ. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. 50,000 ಅಂತರದಲ್ಲಿ ಗೆಲ್ತಾರೆ. 100 ಗೆಲ್ತಾರೆ. 100ಕ್ಕೆ 100 ಗೆಲ್ತಾರೆ. 100%. ಸರ್, ನಿಮ್ಮ ಪ್ರಕಾರ ಈ ಬಾರಿ ಮಂಡ್ಯದಲ್ಲಿ ಯಾರು ಗೆಲ್ಬೋದ್ರಿ? ಸ್ಟಾರ್ ಚಂದ್ರ. ಸ್ಟಾರ್ ಚಂದ್ರು. ಎಷ್ಟು ಲೀಡಲ್ಲಿ ಗೆಲ್ಬೋದು? 50,000 ಲೀಡಲ್ಲಿ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅವರು ಅಂತೀರಿ? ಅಭಿವೃದ್ಧಿ. ಕಾಂಗ್ರೆಸ್ದ? ಕುಮಾರಸ್ವಾಮಿ ಆದ ಕಾರಣಕ್ಕೆ ಏನಾಗ್ಬೋದು ಅಂದ್ರೆ ಫೈಟ್ ಆಗುತ್ತಾ ಅಥವಾ ಅಷ್ಟೇನು ಫೈಟ್ ಏನಿಲ್ಲ? ಕಾಂಗ್ರೆಸ್ಸೇ ಗೆಲ್ಲೋದು ಪಕ್ಕ ಗೆಲ್ಲುತ್ತಾ? ಓಕೆ, ಯಜಮಾನ್ರೆ, ತಾವೇನಂತೀರ? ಯಾರು ಗೆಲ್ತಾರೆ ಸರ್? ಸ್ಟಾರ್ ಚಂದ್ರ ಗೆಲ್ತಾರೆ. ಯಾಕೆ ಅಂದ್ರೆ ಅವರು ಇದೇ ಮಂಡ್ಯ ಕ್ಷೇತ್ರದವರು. ಆ ಕಾರಣಕ್ಕೆ. ಯಾಕಂದ್ರೆ ದಳದಲ್ಲಿ 6 ಜನ ಸೋತಿದ್ರು. ಯಾವನಾರು ಒಬ್ಬಂಗೆ ಅವ್ರಿಗೆ ಕೊಡ್ಬೋದು. ಸೋತೋರಿಗೆ ಯಾರಿಗಾರು ಕೊಡ್ಬೋದಾಯ್ತು. ಕುಮಾರಸ್ವಾಮಿ ಬರೋದು ಬೇಡ, ಸಪೋರ್ಟ್ ಮಾಡ್ಬೋದಾಯ್ತು. ಸೋತವ್ರು ಪಾಪ ಇವಾಗ ಏನು ಮಾಡ್ತಾರೆ? ಅವರು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿರ್ತಾರೆ. ಅವರು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿರ್ತಾರೆ ಸೋತವರು. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯಜಮಾನ್ರೆ? ಕುಮಾರಸ್ವಾಮಿ ಗೆಲ್ತಾರೆ ಬಿಡಿ ಸರ್. ಯಾರು ಹೇಳಿದ್ರು ಕುಮಾರಸ್ವಾಮಿ ಗೆಲ್ತಾರೆ. 2 ಲಕ್ಷ ಲೀಡಲ್ಲಿ. 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. 2 ಲಕ್ಷ ಲೀಡ್ ಮೇಕೆ ಹೊರತು ಒಳಗಡೆ ಇಲ್ಲ ಬಿಡ್ರಿ. ಯಾಕೆ ಹಂಗೆ? ಯಾಕೆ ಹಂಗೆ? ಕುಮಾರಸ್ವಾಮಿ ಕೆಲಸ ಮಾಡಿದಾರೆ ಕರ್ರಿ. ನಮ್ಮ ರೈತರಿಗೆ ಅವರಿಂದ ಅನುಕೂಲ. ನಮ್ಗೇನು ಕಾಂಗ್ರೆಸ್ ಇಂದ ಏನು ಅನುಕೂಲ ಇಲ್ಲ. ಕಾಂಗ್ರೆಸ್ನವ್ರು ಇಷ್ಟೊತ್ತಿಗೆ ಅಯ್ಯೋ ದೇಶನೇ ಅಡ ಮಾಡಬಿಡೋರು. ಏನಾರ ಸಿದ್ದರಾಮಯ್ಯ 5 ವರ್ಷ ಆಗ್ಬಿಟ್ರೆ ಅಡನೆ ಮಾಡಬಿಡ್ತಾರೆ. ಈ ಸಾರಿ ಕುಮಾರಸ್ವಾಮಿನ ಗ್ಯಾರಂಟಿ ಗೆಲುವು. 2 ಲಕ್ಷದ ಮ್ಯಾಲ ಗೆಲ್ತಾರೆ. 2 ಲಕ್ಷದ ಮೇಲೆ? 2 ಲಕ್ಷದ ಮೇಲೆ ಫೈಟೇ ಇಲ್ಲ. ಓಕೆ, ಯಜಮಾನ್ರೆ, ನೀವೇನು ಹೇಳ್ತೀರಿ? ನಾವು ಕುಮಾರಸ್ವಾಮಿ ಗೆಲ್ತಾರೆ ಸರ್. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ರೈತ ಸಾಲ ಎಲ್ಲ ಮನ್ನಾ ಮಾಡ್ತಾರೆ. ರೈತರಿಗೆಲ್ಲ ಅನುಕೂಲ ಆಗ್ತದೆ. ಗೊಬ್ಬರ ಸಬ್ಸಿಡಿ ಸಿಗ್ತದೆ. ಎಲ್ಲ ಆಮೇಲೆ ಕೊಬ್ಬರಿದು ಎಲ್ಲ ಸಿಗ್ತದೆ ಸರ್. ಎಷ್ಟು ಅಂತರದಲ್ಲಿ ಗೆಲ್ಬೋದು? ಗೆಲ್ತಾರೆ. 2 ಲಕ್ಷಕ್ಕೆ ಗೆಲ್ತಾರೆ. 2 ಲಕ್ಷದ ಅಂತರದಲ್ಲಿ ಗೆಲ್ತಾರೆ. ಬರೀ ಅಂತರದಲ್ಲೇ ಗೆಲ್ತಾರೆ. ಫೈಟ್ ಏನಿಲ್ಲ ನಿಮ್ಮ ಪ್ರಕಾರ? ಜನ ಏನ್ ಮಾತಾಡ್ತಾರೆ? ಜನ ಅಂದ್ರೆ 2 ಒಲವಿದೆ. ಸಮ ಮಾತಾಡ್ತಾರೆ. ಯಾರು ಬೇಕಾದ್ರೂ ಗೆಲ್ಬೋದು. ಇವ್ರು ಗೆಲ್ಬೋದು, ಅವ್ರು ಗೆಲ್ಬೋದು. ಫೈಟ್, ಭಾರಿ ಫೈಟ್ ಇದೆಯಾ? ಫೈಟ್ ಇದೆ, ನೆಕ್ ಫೈಟ್ ಇದೆ. ನೆಕ್ ಟು ನೆಕ್, ಜಿದ್ದಿದ್ದೆ. ಯಾಕೆ ಹಂಗ ಅಷ್ಟು ಫೈಟ್ ಆಯ್ತು?
ಅದೇ ಕುಮಾರಸ್ವಾಮಿದು ಅನುಭವ ಸ್ವಲ್ಪ ಇದಿತ್ತಲ್ಲ ಹಾ. ಅದಕ್ಕೋಸ್ಕರ ಇವ್ರು ಸ್ಟಾರ್ ಚಂದ್ರು ಹೊಸ ಮುಖ ನೋಡ್ಬೇಕು ಅಂತ ಜನ ನೋಡ್ತಿದ್ದಾರೆ. ಹಾಂ, ಎರಡು ಕಡೆ ಗೋಲು ಎರಡು ಹೋಯ್ತು, ಎರಡೂ ಇದೆ. ಎರಡು. ಓಕೆ, ಸರಿ. ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಇನ್ನೊಂದು ಬಾಕಿ ಬಂದಿದ್ದು, ಇಲ್ಲೂ ಕೂಡ ಸಾಕಷ್ಟು ಜನರು ಇದ್ದಾರೆ. ಕೇಳೋಣ ಈ ಬಾರಿ ಯಜಮಾನ್ರೆ, ಏನು ಈ ಬಾರಿ ಯಾರು ಗೆಲ್ಬೋದು, ಕುಮಾರಸ್ವಾಮಿ ಅವರ ಸ್ಟಾರ್ ಚಂದ್ರನ? ಸ್ಟಾರ್ ಚಂದ್ರ ಅವರು. ಸ್ಟಾರ್ ಚಂದ್ರು. ಯಾಕೆ? ಯಾಕೆಂದರೆ ಹೊಸಮುಖ. ಹಾಂ ಕುಮಾರಸ್ವಾಮಿ ಅವರಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಂ ಹಂಗಾಗಿ ಹೊಸಬರು ನೋಡೋಣ ಅಂತೇಳಿ ಹಾಂ. ಎಷ್ಟು ಅಂತರದಲ್ಲಿ ಗೆಲ್ಬೋದು? ಒಂದು 50,000 ಅಂತರದಲ್ಲಿ ಅಂದರೆ ಫೈಟ್ ಇದೆ, ಫೈಟ್ ಜಿದ್ದಿ ಇದೆಯಾ? ಇದೆ. ಬಾರಿ ಜೋರಿದೆಯಾ ಫೈಟು? ಬಾರಿ ಜೋರಿದೆ, ಆದ್ರೂ ಗೆಲ್ತಾರೆ ಗೆಲ್ತಾರೆ. ಸ್ಟಾರ್ ಚಂದ್ರ ಅವರೇ. ಕಾಂಗ್ರೆಸ್ JDS? ನನಗೆ ಕಾಂಗ್ರೆಸ್ ಗೆಲ್ತಾರೆ. ಕಾಂಗ್ರೆಸ್ಸೇ ಗೆಲ್ತಾರೆ. ಸ್ಟಾರ್ ಚಂದ್ರ ಅವರ ಹಾಂ ಪಕ್ಕ ಗೆಲ್ತಾರಂತ? ಯಾಕೆ ಅವರೇ ಗೆಲ್ತಾರಂತೆ? ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಹೋಟೆಲ್ ಕಾಂಗ್ರೆಸ್ ಮೇಲೆ ಬರ್ಬೇಕಾಗೋದಷ್ಟೇ. ಕಾಂಗ್ರೆಸ್ ಮೇಲೂರು. ಕುಮಾರಸ್ವಾಮಿ ಸೋಲ್ತಾರೆ ಹಾಗಾದ್ರೆ? ಮೇ ಬಿ ಸೋಲ್ಬೋದು. ಓಕೆ ಓಕೆ, ನಿಮ್ಮ ಪ್ರಕಾರ ಏನಮ್ಮ? ಸರ್, ಕಾಂಗ್ರೆಸ್ ಅವಾಗಿಂದ ಬಡವ್ರ ಬಗ್ಗರಿಗೆ ಅನುಕೂಲ ಮಾಡಿದೆ. ಆಮೇಲೆ ಅನುದಾನಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರ ಟಗ್ರು ಕುರುಬಾಸ್. ನಮಗೆ ಕಾಂಗ್ರೆಸ್ಸೇ ಬರಲಿ ಅಂತ ನಾವು ಅನ್ಕೊಂತೀವಿ. ಹಾಂ, ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ಸೇ ಬರಬೇಕು. ಗೆಲ್ಲೋ ಚಾನ್ಸ್ ಇದೆ ಮಂಡ್ಯದಲ್ಲಿ? ಚಾನ್ಸ್ ಇದೆ ಸರ್. ಯಜಮಾನ್ರೆ ನಮಸ್ಕಾರ. ಸರ್, ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಸ್ಟಾರ್ ಚಂದ್ರ ಅವ್ರಿಗೆ. ಸ್ಟಾರ್ ಚಂದ್ರ ಅವ್ರಿಗೆ. ಯಾಕೆ ಸ್ಟಾರ್ ಚಂದ್ರ ಗೆಲ್ತಾರೆ? ನಮ್ಮ ಲೋಕಲ್ ಅವ್ರು ಇದ್ದಾರೆ, ಹಾಂ, ಮತ್ತೆ ಹೊಸಬ್ರು ಇದ್ದಾರೆ. ಹಾಂ, ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಸ್ಟಾರ್ ಚಂದ್ರ ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ಬೋದು? 35-40 ಸಾವಿರ ಲೀಡಲ್ಲಿ ಅಂದ್ರೆ ಗೆಲ್ತಾರೆ. ಫೈಟ್ ಇದೆ? ಫೈಟ್ ಇದೆ, ಈಕ್ವಲ್ ಫೈಟ್ ಇದೆ. ಹಾಂ, ಅಂದ್ರೆ ಒಂದು 35-40 ಸಾವಿರ ಲೀಡಲ್ಲಿ ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ. ಕುಮಾರಸ್ವಾಮಿ ಆದ ಕಾರಣಕ್ಕೆ ಫೈಟಾ? ಹೌದು. ಬೇರೆಯವರಾಗಿ ಬೇರೆಯವರಾಗಿದ್ರೆ ಒಂದು ಸೈಡ್ ಆಗೋದು. ಒಂದು ಸೈಡ್ ಆಗೋದು. ಓಕೆ ಯಜಮಾನ್ರೆ, ಹಾಂ, ಏನ್ರಿ ಯಾರು ಗೆಲ್ತಾರೆ ಮಂಡ್ಯದಲ್ಲಿ? ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ಅವ್ರು ರೈತರಿಗೆಲ್ಲ ಒಳ್ಳೇದು ಮಾಡವ್ರೆ ಸರ್, ಹಾಂ, ಅದಕ್ಕೋಸ್ಕರ. ಕಾಂಗ್ರೆಸ್ನವ್ರು ಫೈಟ್ ಕೊಡ್ತಾರೆ. ಇಲ್ಲ ಸರ್, 2 ಲಕ್ಷ ಲೀಡರ್ ಗೆಲ್ತಾರೆ. ಕುಮಾರಸ್ವಾಮಿ 2 ಲಕ್ಷ ಲೀಡರ್ ಗೆಲ್ತಾರೆ ಪಕ್ಕ? ಪಕ್ಕ. ಓ, ಹಂಗೆ ಫುಲ್ ಭಾರಿ ಅಂತರದಲ್ಲಿದೆ. ಭಾರಿ ಅಂತರದಲ್ಲಿ ಇದೀವಿ. ಫೈಟ್ ಏನು ಕಾಣಲ್ಲ. 4ನೇ ತಾರೀಕು ಗೊತ್ತಾಗುತ್ತಲ್ಲ. 4ನೇ ತಾರೀಕು ಗೊತ್ತಾಗುತ್ತೆ. ಹೌದು, ಕುಮಾರಸ್ವಾಮಿನೇ. ಸರ್, ನಿಮ್ಮ ಪ್ರಕಾರ ಏನು ಸರ್ ಮಂಡ್ಯ? ಸರ್, ನಮ್ಮ ಪ್ರಕಾರ ಸ್ಟಾರ್ ಚಂದ್ರ. ಸ್ಟಾರ್ ಚಂದ್ರು. ಎಷ್ಟು ಹೋಟೆಲ್ ಗೆಲ್ಬೋದು? ಲೀಡರ್ ಒಂದು 50,000 ಲೀಡರ್ ಗೆಲ್ತಾರೆ. 50,000 ಲೀಡರ್ ಸ್ಟಾರ್ ಚಂದ್ರ ಗೆಲ್ತಾರೆ. ಕುಮಾರಸ್ವಾಮಿ ಫೈಟ್ ಕೊಡ್ತಾರೆ ಹಾಗಾದ್ರೆ? ಇಲ್ಲ ಸರ್, ಸ್ಟಾರ್ ಚಂದ್ರನೇ ಬರೋದು. ಸ್ಟಾರ್ ಚಂದ್ರನೇ ಬರೋದು. ಯಾಕೆ ಅವರೇ ಬರ್ತಾರೆ ಅಂತೀವಿ? ನಾವೆಲ್ಲ ಓಟ್ ಹಾಕಿರೋದೇ ಅವ್ರಿಗೆ. ನೀವು ಓಟ್ ಹಾಕಿರೋದು ಅವರಿಗೆ, ಅವರೇ ಗೆಲ್ಬೇಕು ಅಂತ ನಿಮ್ಮ ಪಕ್ಕ ಗೆಲ್ತಾರೆ ಹಾಗಾದ್ರೆ? ಗೆಲ್ತಾರೆ. ಒಳ್ಳೆ ಲೀಡಾ? ಒಳ್ಳೆ ಒಂದು 50,000 ಲೀಡು. ಹೌದು, ಪಕ್ಕ. ಆದ್ರೂ ಮತ್ತೆಲ್ಲ ಭಾರಿ ಜಿದ್ದಿ ಉಂಟು ಅಂತಾರೆ. ಅದು ಮಾಮೂಲಿ ಎಲೆಕ್ಷನ್ ಅಂದಮೇಲೆ. ಹಾಂ, ಜಿದ್ದಾಜಿದ್ದಿ ಇರಲೇಬೇಕು ಎಲೆಕ್ಷನ್ ಅಂದಮೇಲೆ. ಹಾಗೆ. ಮಂಡ್ಯದಲ್ಲಿ ಈ ಬಾರಿಯ ಗೆಲುವು ಯಾರು ಏನಂತಿದ್ರೆ ಮಂಡ್ಯದ ಮತದಾರರು. ಯಜಮಾನ್ರೆ ನಮಸ್ಕಾರ. ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಈ ಸರಿ? ಯಾರು ಗೆಲ್ತಾರೋ ಗೊತ್ತಿಲ್ಲ ಸ್ವಾಮಿ. ಕುಮಾರಸ್ವಾಮಿನ ಸ್ಟಾರ್ ಚಂದ್ರನ? ಸ್ಟಾರ್ ಚಂದ್ರು ಗೆಲ್ತಾರೆ. ಸ್ಟಾರ್ ಚಂದ್ರು ಗೆಲ್ತಾರ. ಯಾಕೆ? ಅವ್ರು ಸುಮಾರು ಇಲ್ಲಿ ಎಲ್ಲ ನಮ್ಮ ತಾಲೂಕ್ನವ್ರು ಅವರು, ಹಾಂ ಹಂಗಾಗಿ ಜನ ಗುರುತಿಸ್ಕೊಂಡವ್ರೆ. ಹಾಂ, ಹಂಗಾಗಿ ಇದೇ ತಾಲೂಕ್ನವರಾಗಿರೋದ್ರಿಂದ ಗೆಲ್ತಾರೆ ಅಂತ ಹೇಳ್ತೀವಿ. ಗೆಲ್ತಾರೆ ಅಂತ ಅವಕಾಶ ಇದೆ. ಇದೆ ಅವಕಾಶ. ಎಷ್ಟು ಅಂತರದಲ್ಲಿ ಗೆಲ್ಬೋದು ಗೆದ್ರೆ? ಇಷ್ಟು ಅಂತ ಹೇಳಕ್ ಬರೋದಿಲ್ಲ ನಾವು. ಫೈಟ್ ಜೋರಿದೆಯಾ? ಫೈಟ್ ಅಂತೂ ಇದೆ. ಫೈಟ್ ಇದೆ. ಕುಮಾರಸ್ವಾಮಿ ಆದ ಕಾರಣಕ್ಕೆ ಫೈಟಾ? ಹೌದು. ಬೇರೆಯವರಾಗಿದ್ರೆ ಈ ತರ ಇರ್ತಿರ್ಲಿಲ್ವಾ? ಬೇರೆಯವರಾಗಿದ್ರೆ ಇಷ್ಟೊಂದು ಇರ್ತಿರ್ಲಿಲ್ಲ. ಹಾಂ, ಕುಮಾರಸ್ವಾಮಿ ಇರೋದ್ರಿಂದ ಫೈಟ್ ಇದೆ. ಭಾರಿ ಫೈಟ್ ಇದೆ. ಹೌದು. ಆದ್ರೂ ಸ್ಟಾರ್ ಚಂದ್ರ ಗೆಲ್ತಾರೆ. ಹೌದು. ಯಜಮಾನ್ರೆ ನಮಸ್ಕಾರ. ನಿಮ್ ಗೆಲ್ತಾರೆ ಸರ್. ಕುಮಾರಣ್ಣ ಗೆಲ್ತಾರೆ. ಲೀಡಿಂಗ್ ಅಲ್ಲಿ ಗೆಲ್ತಾರೆ. ಲೀಡಿಂಗ್ ಎಷ್ಟು ಲೀಡಿಂಗ್ ಅಲ್ಲಿ ಗೆಲ್ಬೋದು ಕುಮಾರಣ್ಣ? 1 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ. 1 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ. ಪಕ್ಕ ಗೆಲ್ತಾರಾ? ಪಕ್ಕ ಗೆಲ್ತಾರೆ. ಫೈಟ್ ಇಲ್ಲ ಹಾಗಾದ್ರೆ? ಫೈಟ್ ಅದೇ ಗೆಲ್ತಾರೆ, ಗ್ಯಾರಂಟಿ ಫೈಟ್ ಗೆಲ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಯಾಕೆ ಕುಮಾರಸ್ವಾಮಿನೇ ಗೆಲ್ತಾರೆ. ಅವರು ಯಾವ ಇದಕ್ಕೆ ಎಲ್ಲ ಒಂದು JDS ಇದ್ದ ಮುಖಂಡರು, ಹಾ. ಅದರಿಂದ ಗೆಲ್ತಾರೆ. ನಮ್ದು JDS JDS ಪಕ್ಕ ಪಕ್ಕ ಗೆಲ್ತಾರ? ಪಕ್ಕ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಲಕ್ಷದ ಮೇಲೆ ಲಕ್ಷದ ಮೇಲೆ. ಲಕ್ಷದ ಮೇಲೆ ಓಕೆ, ಫೈಟ್ ಇಲ್ಲ. ಫೈಟ್ ಇದು ಗೆಲ್ತವೆ. ವೈಟ್ ಇದ್ರು ಗೆಲ್ತಾರೆ. ಗೆಲ್ತವೆ. ಅವೆಲ್ಲ ಮಂಡ್ಯ ಜಿಲ್ಲೆ ಬೇಜನ್ ಕೆಲಸ ಮಾಡವೆ. ಇದೆಲ್ಲ JDS ಅಲ್ಲೇ ಕೆಲಸ ಆಗಿರೋದು. ಹಾ. JDS ಅಲ್ಲೇ ಕೆಲಸ ಆಗಿದ್ದು ಎಲ್ಲ. ಇಡೀ ನಾಮಂಗ್ಲ ಎಲ್ಲ ಹಾ. JDS ಅಲ್ಲಿ ಇದ್ದಾಗಲೇ ಕೆಲಸ ಆಗಿರೋದು. ಹಾ. ಗೆಲ್ತವೆ. ನಂಬಿಕೆ ಹಾ. ಲೀಡಲ್ಲಿ ಗೆಲ್ತವೆ. ಲೀಡಲ್ಲಿ ಗೆಲ್ತಾರೆ. ಡೌಟೇ ಇಲ್ಲ. ಯಜಮಾನ್ರೆ ನೀವೇನಂತೀರಿ? ಯಾರು ಗೆಲ್ತಾರೆ ಸರ್? ಮಂಡ್ಯ ಜಿಲ್ಲೆ ನಾವು ಯಾರಿಗೆ ಓಟ್ ಹಾಕಿರ್ಬೋದು, ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಅದು 2 ಲಕ್ಷ ಗೆಲ್ತಾರೆ. 2 ಲಕ್ಷ ಲೀಡಲ್ಲಿ. ಹಂಗಾರೆ ಫೈಟ್ ಏನಿಲ್ಲ ಇಲ್ಲಿ? ಫೈಟ್ ಯಾಕೆ ಅಂದರೆ ಹಾಂ, ನಾವು ಅಪಕ್ಷ ಪಕ್ಷ ಅಂತ ಇಲ್ಲ, ಜನ ಕುಮಾರಸ್ವಾಮಿ ಮೇಲೆ ಒಲವಿದೆ ಅಷ್ಟೇ. ಒಲವಿದೆ ಜನರಿಗೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ವಾಭಿಮಾನ ವರ್ಸಸ್ ಮೈತ್ರಿ ಫೈಟ್ ಜೋರಾಗಿತ್ತು. ಆ ಫೈಟ್ ನಡುವೆಯೂ ಕೂಡ ಸುಮಲತಾ ಅವರು ಸ್ವಾಭಿಮಾನದ ಬಾವುಟವನ್ನ ಹಾರಿಸಿದ್ರು. ಆದರೆ ಕಳೆದ 5 ವರ್ಷದಲ್ಲಿ ಮಂಡ್ಯದ ಕಾವೇರಿ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಈ ಬಾರಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅವರ ನಡುವೆ ನೇರ ಜಿದ್ದಾಜಿದ್ದಿ ನಡೆದಂತೆ ಕಾಣಿಸ್ತಾ ಇದೆ. ಮತದಾನ ಮುಗ್ದಿದ್ರೂ ಕೂಡ ಜನ ತಮ್ಮ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ. ಮೇಲ್ನೋಟಕ್ಕೆ ಟೈಟ್ ಫೈಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಮಂಡ್ಯದ ಮಹಾಜನತೆ ಕುಮಾರಸ್ವಾಮಿ ಅವ್ರನ್ನೇ ಕೈ ಹಿಡಿದಿದ್ದಾರಾ
ಅಥವಾ ಸ್ಟಾರ್ ಚಂದ್ರು ಅವರ ಸ್ಟಾರ್ ತಿರುಗುವಂತೆ ಮಾಡಿದಾರ ಗೊತ್ತಿಲ್ಲ. ಫಲಿತಾಂಶದವರೆಗೆ ಕಾಯಲೇಬೇಕು. ಆದರೂ ಕೂಡ ಮಂಡ್ಯದ ಜನ ತಮ್ಮ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದೇ ವಿಶೇಷ. ಇದೇ ಈ ಹೊತ್ತಿನ ವಿಶೇಷ. ನೆನಪಿನ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.